ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬ್ರೆಡ್ ಪಕೋಡ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಈ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾವು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಎಲ್ಲ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಆಡಿಸ್ಕೊಳ್ಳಿ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಆಲೂಗಡ್ಡೆನ ಮುಂಚೆನೇ ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ತುರ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಈರುಳ್ಳಿ, ಕೊತ್ತಂಬರಿ, ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಇದು ಬ್ರೆಡ್ಗೆ ಸ್ಟಫ್ ಮಾಡೋಕ್ಕೆ. ಇವಾಗ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋಣ. ಕಡಲೆ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ಒಂದು ಸ್ವಲ್ಪ ಅಜ್ವಾಯಿನ ಅಂದರೆ ಓಂಕಾಳು ಅಂತಾರಲ್ಲ ಅದು. ನೀರು ಹಾಕ್ಕೊಂಡು ಥಿಕ್ಕಾಗಿ ಕಲಿಸ್ಕೊಳ್ಳಿ. ತಿನ್ನಾಗಾದರೆ ಅದು ಬ್ರೆಡ್ಗೆ ಅಂಟ್ಕೊಳ್ಳಲ್ಲ. ಮೀಡಿಯಮ್ಮಾಗಿ ಕಲಿಸ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಇವಾಗ ಬ್ರೆಡ್ಗೆ ನಾವು ಗ್ರೀನ್ ಚಟ್ನಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ನೀಟಾಗಿ ಅದಕ್ಕೆ ಹಚ್ಕೊಳ್ಳಿ. ಅದ್ರ ಮೇಲೆ ಆಲೂಗಡ್ಡೆನ ಸ್ಟಫ್ ಮಾಡ್ಕೊಳ್ಳಿ. ಇನ್ನೊಂದು ಬ್ರೆಡ್ ತೊಗೊಂಡು ಅದಕ್ಕೂ ಗ್ರೀನ್ ಚಟ್ನಿ ಹಚ್ಕೊಂಡು ಅದರ ಮೇಲೆ ಪ್ರೆಸ್ ಮಾಡಿ, ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು, ಇವಾಗ ಎಣ್ಣೆ ಕಾದಿದೆ. ಇವಾಗ ಹಿಟ್ಟಲ್ಲಿ ಅದನ್ನು ಡಿಪ್ ಮಾಡ್ಕೊಳ್ಳೋಣ. ಹಿಟ್ಟು ನೀಟಾಗಿ ಎಲ್ಲ ಕಡೆ ಅಂಟ್ಕೊಳ್ಳೋಂಗೆ ಡಿಪ್ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ, ಎಣ್ಣೆಲಿ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇಟ್ಕೊಬೇಡಿ, ಬೇಯಲ್ಲ ಅದು. ನೋಡಿ, ಇವಾಗ ಬ್ರೌನ್ ಬರ್ತಾ ಇದೆ. ಇವಾಗ ಬೆಂದಿದೆ, ತೆಗಿಯೋಣ, ಕಟ್ ಮಾಡೋಣ. ನೋಡಿ, ಇವಾಗ ಕಲರ್ಫುಲ್ಲಾಗಿ ಬಂದಿದೆ. ಬ್ರೆಡ್ ಪಕೋಡ ರೆಡಿಯಾಗಿದೆ.